ಐಪಿಎಲ್ ಕ್ರಿಕೆಟ್ ಟೂರ್ನಿ ರದ್ದಾಗಿದೆ. ಈಗಾಗಲೇ ಭಾರತ ಪಾಕಿಸ್ತಾನದ ನಡುವೆ ದಾಳಿ ಪ್ರತಿದಾಳಿಗಳು ನಡೆದಿರೋದ್ರಿಂದ ಐಪಿಎಲ್ ಕ್ರಿಕೆಟ್ ಟೂರ್ನಿಯನ್ನು ಕೂಡ ರದ್ದು ಮಾಡಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ರಿಂದ, ಇಷ್ಟೆಲ್ಲ ದಾಳಿ ಪ್ರತಿದಾಳಿಗಳಾಗಿದ್ರಿಂದ ಅನೇಕ ಕಡೆ ಹಾನಿಗಳಾಗಿದೆ. ಜೊತೆಗೆ ಮತ್ತೆ ದಾಳಿಗಳಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಐಪಿಎಲ್ ಟೂರ್ನಿಯನ್ನ ರದ್ದು ಮಾಡಲಾಗಿದೆ. ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಐಪಿಎಲ್ ರದ್ದು ಕುರಿತು ಇವತ್ತು ಬಿಸಿಸಿಐ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಧರ್ಮಶಾಲಾದಲ್ಲಿ ನಡೀತಾ ಇದ್ದಂಥ ಐಪಿಎಲ್ ಪಂದ್ಯವನ್ನ ದಿಢೀರಾಗಿ ರದ್ದು ಮಾಡಲಾಗಿದೆ. ಕಾರಣ ಈಗಾಗಲೇ ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಯುದ್ಧದ ಕಾರ್ಮೋಡ ಇದೆ. ಹಾಗಾಗಿ ಐಪಿಎಲ್ ಮ್ಯಾಚನ್ನು ರದ್ದುಗೊಳಿಸಲಾಗಿದೆ. ಬಾಕಿ ಇದ್ದಿದ್ದು ಒಟ್ಟು 16 ಮ್ಯಾಚ್ಗಳು, ಅವೆಲ್ಲವೂ ಕೂಡ ಈಗ ರದ್ದಾಗಿದೆ. ಸದ್ಯಕ್ಕೆ ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ, ದೇಶವನ್ನು ಕಾಪಾಡಿಕೊಂಡ್ರೆ ಸಾಕಾಗಿದೆ. ಹಾಗಾಗಿ ಈ ಕ್ರೀಡಾ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಪಂದ್ಯ ನಡೀತಾ ಇರುವಂಥ ಸಂದರ್ಭದಲ್ಲಿನೇ ಸ್ಟೇಡಿಯಂನ ಫ್ಲಡ್ ಲೈಟ್ಗಳು ಆಫ್ ಆಗಿದ್ವು. ಪಂಜಾಬ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಮಹತ್ವದ ಪಂದ್ಯ ಇದಾಗಿತ್ತು. ಭರ್ಜರಿ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಓಪನರ್ಸ್ ಬಟ್ ಮಧ್ಯದಲ್ಲೇ ಈ ಪಂದ್ಯವನ್ನು ರದ್ದುಗೊಳಿಸಲಾಯಿತು. ಯಾಕೆಂದರೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯಾವ ರೀತಿ ನಿನ್ನೆ ದಾಳಿ ಪ್ರತಿದಾಳಿಗಳಾಯಿತು ಅದನ್ನು ಗಮನಿಸಿದ್ದೀರಾ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೀತಾ ಇರುವಂಥ ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯ ಏನು ನಡೀತಾ ಇತ್ತು ಆಗ್ನೇ ರದ್ದುಗೊಳಿಸಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಸಿಸಿಐ ರದ್ದುಗೊಳಿಸಿದ್ರ ಸಂಬಂಧ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಇನ್ನೂ ಕೂಡ 16 ಮ್ಯಾಚ್ಗಳು ಬಾಕಿ ಇದ್ವು. ಅಷ್ಟರಲ್ಲೇ ಇದೆಲ್ಲವೂ ಕೂಡ ರದ್ದಾಗಿದೆ. ಪಂಜಾಬ್ ಪರ ಅಬ್ಬರದ ಬ್ಯಾಟಿಂಗನ್ನು ಶುರು ಮಾಡಿದಂಥ ಸಂದರ್ಭದಲ್ಲೇ ಈ ವಿಷಯ ಗೊತ್ತಾಯಿತು. ಎಲ್ಲದನ್ನೂ ಕೂಡ ಕ್ರೀಡಾ ಪಂದ್ಯಗಳಂದರೆ ಕ್ರಿಕೆಟ್ ಟೂರ್ನಿ ಏನಿದೆ ಪೂರ್ತಿ ರದ್ದಾಗಬೇಕು ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ತು. ಕಾರಣ ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಯಾವ ಮಟ್ಟದಲ್ಲಿ ಯುದ್ಧ ಆಗ್ತಾ ಇತ್ತು, ಯಾವ ಮಟ್ಟದಲ್ಲಿ ದಾಳಿ ಪ್ರತಿದಾಳಿಗಳಾಗ್ತಾ ಇತ್ತು ಅದನ್ನು ಗಮನಿಸಿದ್ದೀರಾ. ಒಂದು ಕಡೆ ಸೇನೆ ಯುದ್ಧ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕ್ರಿಕೆಟ್ ಆಡೋದು ಎಷ್ಟು ಸರಿ, ಎಷ್ಟು ಜನ ಸೇರಿರ್ತಾರೆ, ಎಲ್ಲಿಂದ ಎಲ್ಲಿಗೆ ಜನರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ. ಹಾಗಾಗಿ ಐಪಿಎಲ್ ಟೂರ್ನಿಯನ್ನು ಕೂಡ ರದ್ದು ಮಾಡಲಾಯಿತು. ಬಾಕಿ ಇದ್ದಂಥ 16 ಮ್ಯಾಚ್ಗಳನ್ನು ಕೂಡ ರದ್ದುಗೊಳಿಸಿ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಪಂದ್ಯ ನಡೀತಾ ಇತ್ತು, ನಿನ್ನೆ ಅರ್ಧಕ್ಕೆ ನಿಲ್ಲಿಸಿ ಐಪಿಎಲ್ ಟೂರ್ನಿಯನ್ನೇ ರದ್ದು ಮಾಡಲಾಯಿತು. ಈ ರೀತಿಯಾಗಿ ಯುದ್ಧ ನಡೀತಾ ಇರೋದ್ರಿಂದ ಭೀಕರವಾಗಿ ಅಟ್ಯಾಕ್ಗಳು, ಕೌಂಟರ್ ಅಟ್ಯಾಕ್ಗಳು ಆಗಿದ್ದರಿಂದ ಈ ರೀತಿ ಟೂರ್ನಿಗೆ, ಐಪಿಎಲ್ ಟೂರ್ನಿಗೆ ಬ್ರೇಕನ್ನು ಹಾಕಲಾಗಿದೆ. ಮೊದಲೇ ಮಳೆ ಬರ್ತಾ ಇತ್ತು ಅನ್ನುವಂಥ ಕಾರಣಕ್ಕೂ ಕೂಡ ಅಡಚಣೆಗೊಳಗಾಗಿತ್ತು ಪಂದ್ಯ. ಹಾಗಾಗಿ ಲೇಟಾಗಿ ಪಂದ್ಯ ಸ್ಟಾರ್ಟ್ ಆಗಿತ್ತು. ನಿನ್ನೆ ಪಂಜಾಬ್ ಟಾಸನ್ನು ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು. 11ನೇ ಓವರ್ನಲ್ಲಿ ಮೊದಲ ಎಸೆತದಲ್ಲಿ ಪ್ರಿಯಾಂಶ್ ಆರ್ಯ ಏನಿದ್ದಾರೆ ಅವರು ವಿಕೆಟ್ ಪತನಗೊಂಡ ತಕ್ಷಣವೇ ಪಂದ್ಯವನ್ನು ರದ್ದುಗೊಳಿಸಲಾಯಿತು. ಆ ಮಾಹಿತಿ ಕಿವಿಗೆ ಬಿತ್ತು. ಐಪಿಎಲ್ನ ಅಧ್ಯಕ್ಷರಾಗಿರುವಂಥ ಅರುಣ್ ದುಮಾಲ್ ಅವರೇ ಮೈದಾನಕ್ಕಿಳಿದು ಪ್ರೇಕ್ಷಕರಲ್ಲಿ ಮನವಿ ಮಾಡಿಕೊಂಡ್ರು. ಐಪಿಎಲ್ ಮ್ಯಾಚನ್ನು ರದ್ದುಗೊಳಿಸಲಾಗಿದೆ. ದೇಶದ ಗಡಿಯಲ್ಲಿ, ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಭೀಕರವಾಗಿ ಯುದ್ಧ ಆಗ್ತಾ ಇದೆ. ದಾಳಿ ಪ್ರತಿದಾಳಿಗಳು, ಕ್ಷಿಪಣಿಗಳು ಬರ್ತಾ ಇದ್ದಾವೆ, ಬೀಳ್ತಾ ಇದ್ದಾವೆ, ಡ್ರೋನ್ ದಾಳಿ ಆಗ್ತಾ ಇದೆ, ಜನರು ಸಂಕಷ್ಟದಲ್ಲಿದ್ದಾರೆ, ಸೇನೆ ಹೋರಾಡ್ತಾ ಇದೆ. ಹೀಗಾಗಿ ಪ್ರೇಕ್ಷಕರಲ್ಲಿ ಮನವಿ ಮಾಡಿಕೊಂಡ್ರು ಐಪಿಎಲ್ನ ಅಧ್ಯಕ್ಷ ಅರುಣ್ ದುಮಾಲ್ ಅವರೇ ಮೈದಾನಕ್ಕಿಳಿದು, ಅಲ್ಲಿ ಸ್ಟೇಡಿಯಂಗಿಳಿದು ಐಪಿಎಲ್ ಕ್ರಿಕೆಟ್ ಟೂರ್ನಿ ರದ್ದಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಧರ್ಮಶಾಲಾದ ಸುತ್ತಮುತ್ತ ಪಾಕಿಸ್ತಾನದಿಂದ ವಾಯುದಾಳಿ ಆಗುವಂತೆ ಸೂಚನೆ ಸಿಗ್ತಾ ಇದ್ದಂತೆ ಅಲರ್ಟ್ ಮಾಡಲಾಗಿದೆ ಎಲ್ಲ ಕಡೆಯೂ ಕೂಡ. ಇನ್ನು ಆಟಗಾರರು, ಪ್ಲೇಯರ್ಸ್ ಏನಿದ್ದಾರೆ ಅವರು ಸುರಕ್ಷಿತವಾಗಿ ಅವರವರ ಜಾಗಕ್ಕೆ ತಲುಪಬೇಕು ಅನ್ನುವಂಥ ಕಾರಣಕ್ಕೆ ಬಿಸಿಸಿಐನಿಂದಾನೇ ವಿಶೇಷ ಟ್ರೈನ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಯಿತು. ಇನ್ನು ಜಮ್ಮು ವಿಮಾನ ನಿಲ್ದಾಣ ಮತ್ತು ಅಲ್ಲೇ ಹತ್ತಿರದ ಹಲವು ಪ್ರದೇಶಗಳ ಬಳಿ ಕೂಡ ಪಾಕಿಸ್ತಾನ ಡ್ರೋನ್ಗಳನ್ನು ಹಾರಿಸಿತ್ತು. ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ
ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿತ್ತು. ಮೈದಾನದಲ್ಲಿ ಹೊನಲು ಬೆಳಕಿನಲ್ಲೂ ಕೂಡ ಅಲ್ಲಿ ಒಂದಷ್ಟು ಅವ್ಯವಸ್ಥೆ ಕಂಡು ಬಂದಿತ್ತು. ಮೊದಲೇ ಮಳೆಯಿಂದಾಗಿ ಅಡಚಣೆ ಉಂಟಾಗಿತ್ತು, ತಡವಾಗಿ ಪಂದ್ಯ ಶುರುವಾಗಿತ್ತು. ಅದರ ನಂತರದಲ್ಲಿ ಯುದ್ಧದ ಬಗ್ಗೆ ಗೊತ್ತಾಯಿತು. ನಂತರ ಈ IPL ಕ್ರಿಕೆಟ್ ಟೂರ್ನಿಯನ್ನು ರದ್ದು ಮಾಡಬೇಕು ಅಂತೇಳಿ ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಎಲ್ಲರೂ ಕೂಡ ಸೇಫ್ ಆಗಿ ನಿಮ್ಮ ಸ್ಥಳಕ್ಕೆ ತಲುಪಿ, ಇನ್ನು ಪ್ಲೇಯರ್ಸನ್ನು ಅವರವ್ರ ಸ್ಥಳಕ್ಕೆ ತಲುಪಿಸುವಂಥ ಕೆಲಸವನ್ನು ಕೂಡ BCCIನೇ ವಿಶೇಷ ಟ್ರೈನನ್ನು ವ್ಯವಸ್ಥೆ ಮಾಡಿಕೊಡೋದ್ರ ಮೂಲಕ ಅವರನ್ನು ತಲುಪಿಸ್ತು. ಪ್ರೇಕ್ಷಕರು ಕೂಡ ತರಾತುರಿಯಲ್ಲಿ ಗಾಬರಿ ಆಗಿ ಎಲ್ಲರೂ ಕೂಡ ಮ್ಯಾಚ್ ನೋಡೋದಕ್ಕೆ ಅಂತ ಏನು ಬಂದಿದ್ರು, ಈ ರೀತಿ ಯುದ್ಧ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಎಲ್ಲರೂ ಅಲ್ಲಿಂದ ಚಲ್ಲಾಪಿಲ್ಲಿ ಆಗಿ ಅವ್ರವ್ರ ಮನೆ ಸೇರಿಕೊಂಡ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸಂತೋಷ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್, ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇರೋದ್ರಿಂದ ನಿನ್ನೆ ರಾತ್ರಿನೇ ಟೂರ್ನಿ ನಡೀತಾ ಇದ್ದಂಥ ಸಂದರ್ಭದಲ್ಲೇ IPL ಟೂರ್ನಿಯನ್ನು ಈಗಾಗಲೇ ರದ್ದುಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ನಿನ್ನೆ ನಾವು ನೋಡಿದಾಗ ಪ್ರಮುಖವಾಗಿ IPL ಮ್ಯಾಚನ್ನು ರದ್ದುಪಡಿಸಲಾಗುತ್ತೆ. ಅದು ಕೂಡ ತರಾತುರಿಯಿಂದ ಈ ಮ್ಯಾಚನ್ನು ರದ್ದುಪಡಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ, ಅದೇ ರೀತಿಯಾಗಿ ನಮ್ಮ ಸೇನೆ ಕೂಡ ಮಾಡುತ್ತೆ. ಸೌಖ್ಯ ನೋಡಿ, ನಿನ್ನೆ 9:15 ಸುಮಾರಿಗೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಅಂತ ಆರಂಭ ಮಾಡುತ್ತೆ. ಇದೆಲ್ಲವೂ ಕೂಡ ಏಕಾಏಕಿ ಆಗುತ್ತೆ. ಅದು ಕೂಡ ಮಲ್ಟಿಪಲ್ ಟಾರ್ಗೆಟ್ಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡೋದಕ್ಕೆ ಅಂತ ದಾಳಿ ಮಾಡೋದಕ್ಕೆ ಆರಂಭ ಮಾಡುತ್ತೆ. ಇದು ಯಾವಾಗ ಆರಂಭ ಆಗ್ತಾ ಇದ್ದಂತೆ ಸರಿಸುಮಾರು 9:40 ಸುಮಾರಿಗೆ ಭಾರತದ ಸೇನೆ ಈ IPL ಮ್ಯಾಚ್ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸುತ್ತೆ. ಧರ್ಮಶಾಲಾದಲ್ಲಿ ಮ್ಯಾಚ್ ನಡೀತಾ ಇತ್ತು. ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರು. ಡೆಲ್ಲಿ ಹಾಗೂ ಪಂಜಾಬ್ ನಡುವೆ ಮ್ಯಾಚ್ ನಡೀತಾ ಇತ್ತು. ಎಲ್ಲರಲ್ಲೂ ಒಂದು ಸಂಭ್ರಮ ಕೂಡ ಮನೆ ಮಾಡಿತ್ತು. ಅವರಿಗೆ ಈ ರೀತಿಯಾದಂತಹ ಒಂದು ದಾಳಿ ನಡೆದಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಈ ಸೇನೆ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಡುತ್ತೆ, ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸುತ್ತೆ, IPL ಮ್ಯಾಚ್ ರದ್ದುಪಡಿಸಬೇಕು, ಬ್ಲ್ಯಾಕ್ಔಟ್ ಮಾಡಬೇಕು, ಎಲ್ಲ ಲೈಟ್ಗಳನ್ನು ತಕ್ಷಣವೇ ಆಫ್ ಮಾಡಬೇಕು, ಯಾರ್ಯಾರು ಮ್ಯಾಚ್ ನೋಡೋದಕ್ಕೆ ಬಂದಿದ್ದಾರೆ ಎಲ್ಲರನ್ನ ತಕ್ಷಣವೇ ಆ ಒಂದು ಸ್ಟೇಡಿಯಂನಿಂದ ಹೊರಗಡೆ ಕಳಿಸಬೇಕು, ಅವರವರ ಮನೆಗೆ ಕಳಿಸಬೇಕು ಅಂತ ಯಾವಾಗ ಹೇಳಲಾಗುತ್ತೆ, ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಇಲಾಖೆ, ಅದೇ ರೀತಿಯಾಗಿ ಆಡಳಿತ ಮಂಡಳಿ ಆಕ್ಟಿವ್ ಆಗುತ್ತೆ. ಆ ಮ್ಯಾಚನ್ನು ರದ್ದುಪಡಿಸಿದ ಬಳಿಕ ಎಲ್ಲರನ್ನ ಆದಷ್ಟು ಬೇಗ ಸರಿಸುಮಾರು 15ರಿಂದ 20 ನಿಮಿಷಗಳ ಒಳಗಾಗಿ ಇಡೀ ಸ್ಟೇಡಿಯಂ ಅನ್ನ ಖಾಲಿ ಮಾಡಲಾಗುತ್ತೆ. ತಕ್ಷಣವೇ ಲೈಟ್ ಕೂಡ ಆಫ್ ಮಾಡಲಾಗಿತ್ತು. ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಬ್ಲ್ಯಾಕ್ಔಟ್ ಮಾಡಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಯಾರ್ಯಾರು ಈ ಮ್ಯಾಚನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಂದಿದ್ರು ಎಲ್ಲರನ್ನ ಅವರವರ ಮನೆಗೆ ಸೇಫ್ ಆಗಿ ಕಳಿಸೋದಕ್ಕೆ ಅಂತ ಸ್ಥಳೀಯ ಆಡಳಿತ ಮಂಡಳಿ, ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ನೋಡಿ, ಇದಕ್ಕೆ ಪ್ರಮುಖ ಕಾರಣ ಏನಾಯಿತು ಮ್ಯಾಚ್ ಅನ್ನ ರದ್ದುಪಡಿಸೋದಕ್ಕೆ? ಪಾಕಿಸ್ತಾನ ನಾವು ಮೊನ್ನೆಯಿಂದ ನೋಡೋದಾದ್ರೆ ಸಿವಿಲಿಯನ್ಸ್ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದೆ, ಸಿವಿಲಿಯನ್ಸ್ಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ, ಸಾರ್ವಜನಿಕರನ್ನ ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಬೇಕಾಗಿರುವಂಥದ್ದು ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡುವಂಥದ್ದು. ಅದು ಸಿವಿಲಿಯನ್ಸ್ಗಳಾಗಿರಬಹುದು, ಭಾರತದ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ಭಾರತದ ಸೇನೆ ಆಗಿರಬಹುದು, ಡ್ಯಾಮ್ಗಳಾಗಿರಬಹುದು, ಅಥವಾ ಸ್ಥಾವರಗಳಾಗಿರಬಹುದು. ಈ ರೀತಿಯಾಗಿ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ. ಇದೇ ಕಾರಣಕ್ಕಾಗಿ ಈ ಮ್ಯಾಚ್ಗಳನ್ನು, ಅಂದರೆ ಮುಂದೆ ಬರುವಂತಹ ಮ್ಯಾಚ್ಗಳೇನಿದ್ದಾವೆ 16 ಮ್ಯಾಚ್ಗಳನ್ನು ರದ್ದುಪಡಿಸಿ ಈಗ BCCI ಆದೇಶ ಹೊರಡಿಸಿದೆ. ಯಾಕಂದರೆ ರಾಷ್ಟ್ರೀಯ ಸುರಕ್ಷತೆಯ ವಿಚಾರ ನೋಡಿ, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ಪಹಲ್ಗಾಮ್ನಲ್ಲಿ ದಾಳಿಯಾಗಿ 26 ಜನ ಭಾರತೀಯ ನಾಗರಿಕರು ಹತ್ಯೆಗೀಡಾದರು. ಆ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಆಕ್ರೋಶ ಇತ್ತು, ಇಡೀ ಭಾರತದಾದ್ಯಂತ ಬಂದ್ ಕೂಡ ಆಯಿತು. ಆದರೆ IPL ಮ್ಯಾಚ್ ಮಾತ್ರ ಬಂದಾಗಲಿಲ್ಲ, IPL ಮ್ಯಾಚ್ ಮಾತ್ರ ರದ್ದುಪಡಿಸಲಾಗಲಿಲ್ಲ. ಅವತ್ತು IPL ಮ್ಯಾಚ್ ಯಥಾವತ್ತಾಗಿ ನಡೆಯುತ್ತೆ. ಆದರೆ ಇಡೀ ದೇಶದಾದ್ಯಂತ ಈ IPL ಮ್ಯಾಚ್ ನಡೆದಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಯಾಕಂದರೆ ಇಡೀ ದೇಶದಲ್ಲಿ ಎಲ್ಲರೂ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ರೆ, BCCIಗೆ ಈ ಮ್ಯಾಚ್ ನಡೆಸುವಂತಹ ಒಂದು ತಾಪತ್ರಯ ಯಾಕೆ ಬಂತು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಅದೇ ರೀತಿಯಾಗಿ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿತ್ತು. ಈಗ BCCI ಕೂಡ ಎಚ್ಚೆತ್ತುಕೊಂಡಿದೆ. ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ರಾಜಿ ಮಾಡಿಕೊಳ್ಳೋದಕ್ಕೆ ಭಾರತ ಸರ್ಕಾರ, ಅದೇ ರೀತಿಯಾಗಿ ನಮ್ಮ ಸೇನೆ ಕೂಡ ತಯಾರಿಲ್ಲ.
ಯಾಕಂದ್ರೆ ಪಾಕಿಸ್ತಾನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಅತಿ ಹೆಚ್ಚು ಜನರು ಇರುವಂತಹ ಸ್ಥಳಗಳನ್ನ. ನಿನ್ನೆ ನಿಜವಾಗ್ಲೂ ಕೂಡ ನಮ್ಮ ಟೈಮ್ ಚೆನ್ನಾಗಿತ್ತು. ಯಾಕಂದ್ರೆ S-400 ಏನಿದೆ ನಮ್ಮ ಭಾರತದ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಅದು ಯಾವುದೇ ರೀತಿಯಲ್ಲೂ ಕೂಡ ಒಂದೇ ಒಂದು ಮಿಸೈಲ್ಗಳನ್ನ ಆಕ್ಯುರೇಟ್ ಯಾವ ಟಾರ್ಗೆಟ್ಗಳಿಗೆ ಹಿಟ್ ಮಾಡಿತ್ತು ಪಾಕಿಸ್ತಾನ, ಆ ಟಾರ್ಗೆಟ್ಗಳಿಗೆ ಹಿಟ್ ಮಾಡದಂತೆ ಗಾಳಿಯಲ್ಲೇ ಅವುಗಳನ್ನು ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಯಿತು. ಯಾವ ಪಾಕಿಸ್ತಾನ ಈವರೆಗೆ ಇಲ್ಲ ನಮ್ಮ ಬಳಿಯಲ್ಲಿ ಅನೇಕ ಅಟಾಮಿಕ್ ಬಾಂಬ್ಗಳಿದ್ದಾವೆ, ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ಗಳಿದ್ದಾವೆ, ನಮ್ಮ ಹತ್ರ 4th ಜನರೇಷನ್ ಫೈಟರ್ ಜೆಟ್ಗಳಿದ್ದಾವೆ, F-16 ಸಂತೋಷ್ ಹಾಗೆ ಹೋಲ್ಡ್ ಅಲ್ಲಿರಿ, ಒಂದು ಅಪ್ಡೇಟ್ ಇದೆ ನೋಡ್ಬಿಡೋಣ.